ನಮಸ್ಕಾರ ಫ್ರೆಂಡ್ಸ್, ನೀವು ರವೆ ಯೂಸ್ ಮಾಡಿಕೊಂಡು ಶೀರಾ ಮಾಡಿದ್ದೀರಾ. ಬಟ್ ಇವತ್ತು ಮಾಖಂಡಿ ಮಾಡೋಣ. ತುಂಬಾ ಈಸಿ ಇರುತ್ತೆ ಆ್ಯಂಡ್ ಟೇಸ್ಟಲ್ಲೂ ನೀವು ಕೇಳೋಕ್ಕೆ ಹೋಗಬೇಡಿ. ಸೊ ಸಖತ್ತಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡ್ಕೊಂಡಿರಿ. ಸೊ ಇಲ್ಲಿ ನಾನು ಅರ್ಧ ಕಪ್ ಆಗಷ್ಟು ಬಾರೀಕ್ ರವೆನ ಆ್ಯಡ್ ಮಾಡ್ತಾ ಇರೋದು. ಆ್ಯಂಡ್ ಇದು 1 ಕಪ್ ಮೆಷರಿಂಗ್ ಕಪ್ ಇದೆ. ಸೊ ಅರ್ಧ ಕಪ್ ರವೆಗೆ ನಾನಿಲ್ಲಿ 1 ಕಪ್ ಆಗಷ್ಟು ಹಾಲನ್ನು ಆ್ಯಡ್ ಮಾಡ್ತಾ ಇರೋದು. ಸೊ ಇದು ಟ್ರೆಡಿಷ್ನಲ್ ಮೆಥಡಿಂದ ಮಾಡ್ತಾ ಇರೋದು. ಸೊ ತುಂಬಾನೇ ಅಂದರೆ ತುಂಬಾನೇ ರುಚಿಯಾಗಿ ಬರುತ್ತೆ. ಇವಾಗ ಹೆಂಗೋ ನವರಾತ್ರಿ ಅಲ್ವಾ, ದಿನ ಏನಾದರೂ ಸ್ವೀಟ್ ಮಾಡಲೇಬೇಕು ದೇವರಿಗೆ. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಸೊ ಅರ್ಧ ಕಪ್ಪು ರವೆಗೆ 1 ಕಪ್ಪು ಹಾಲು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಒಂದು 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ನೀವು ರೆಸ್ಟ್ ಮಾಡಿದರೆ, ಈ ರವೆಗೆ ರೆಸ್ಟ್ ಮಾಡಿಸಿದ್ರೇ ಈ ಮಾಖಂಡಿ ತುಂಬಾ ಚೆನ್ನಾಗಿ ಬರುತ್ತೆ, ಉದುರುವಾಗಿ ಬರುತ್ತೆ. ಸೊ ಟೇಸ್ಟಲ್ಲೂ ಕೂಡ ಸಖತ್ತಾಗಿರುತ್ತೆ. ಸೊ ಇವಾಗ 15 ನಿಮಿಷದಲ್ಲಿ ನಾವು ಇದಕ್ಕೆ ಬೇಕಾಗೋದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ ತೊಗೊಂಡು 2 ಸ್ಪೂನ್ ಆಗಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ತುಪ್ಪ ಎಲ್ಲ ಕರಗಿದ ಮೇಲೆ ನಾನಿಲ್ಲಿ 3 ಡ್ರೈ ಫ್ರೂಟ್ಸ್ನ ತೊಗೊಂಡಿರೋದು, ಕಾಜು, ಬಾದಾಮ್, ಕಿಶ್ಮಿಶ್. ಸೊ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ನೀವು ಹಾಕ್ಬೋದು. ಸೊ ಮೊದಲಿಗೆ ಬಾದಾಮನ್ನ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಬಿಕಾಸ್ ಬಾದಾಮ್ ಸ್ವಲ್ಪ ಹುರಿಯೋದಕ್ಕೆ ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಇನ್ನೇನು ಲೈಟ್ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ನಾವು ಗೋಡಂಬಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ. ನೀವು ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಪೂರ್ತಿ ನಮ್ಮ ಡ್ರೈ ಫ್ರೂಟ್ಸ್ ಮತ್ತು ಸಿದೋಗುತ್ತೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಮಾಖಂಡಿ ರೆಸಿಪಿನ ನಾವು ಮಾಡಬೇಕಾಗುತ್ತೆ. ಸೊ ಕಾಜು ಮತ್ತು ಬಾದಾಮ್ ಎರಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಕಿಶ್ಮಿಶ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕಿಶ್ಮಿಶ್ ಕೂಡ ಸ್ವಲ್ಪ ಡಬಲ್ ಸೈಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಇವಾಗ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸೊ ಎಲ್ಲನೂ ಇವಾಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ನೋಡಿ. ನೆಕ್ಸ್ಟ್ ಇವಾಗ ಅದೇ ಒಂದು ಪ್ಯಾನಲ್ಲಿ 2 ಸ್ಪೂನ್ ಆಗೋಷ್ಟು ಹಾಗೆ ನಾನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೇಕು ಅಂತಂದರೆ 1 ಸ್ಪೂನ್ ಫುಲ್ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಸೊ ತುಪ್ಪ ಎಲ್ಲ ಕರಗಿದ ಮೇಲೆ ಸೊ ನಾವು ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೀವಿ ಅದೇ ಕಪ್ಪಿಂದ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಅರ್ಧ ಕಪ್ಪು ರವೆ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಅರ್ಧ ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿರೋದು. ಸೊ ಈ ಒಂದು ಮಾಖಂಡಿಯಲ್ಲಿ ಇದು ತುಂಬಾ ಮೇನ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸಕ್ಕರೆ ಆ್ಯಡ್ ಮಾಡಿದ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸಕ್ಕರೆನ ಕ್ಯಾರಮಲೈಸ್ ಮಾಡಬೇಕು. ಅಂದರೆ ತುಂಬಾ ಈ ಥರ ಕರಗಿ ಹೋಗಬೇಕು ಸಕ್ಕರೆ ಎಲ್ಲ. ಆ್ಯಂಡ್ ಕರಗಿದ ಮೇಲೆ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆವಾಗ ನಮ್ಮ ಶೀರಾ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಕ್ಯಾರಮಲೈಸ್ ಈ ಸಕ್ಕರೆ ಯಾವ ಕಲರಲ್ಲಿ ಮಾಡಿರ್ತೀರಲ್ವ, ಸೊ ಆ ಕಲರಲ್ಲಿ ನಮ್ಮ ಶೀರಾ ಕೂಡ ಪ್ರಿಪೇರ್ ಆಗುತ್ತೆ. ಸೊ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಲೈಟ್ ಬ್ರೌನ್ ಈ ಥರ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಇಲ್ಲಾಂತಂದರೆ ಪೂರ್ತಿ ಸೀದೋಗುತ್ತೆ ಸಕ್ಕರೆ. ಆಮೇಲೆ ನಮ್ಮ ಶೀರಾ ಟೇಸ್ಟ್ ತುಂಬಾ ಕೆಟ್ಟದಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಆ್ಯಂಡ್ ಇವಾಗ ಒಂದು 15 ನಿಮಿಷ ಆಗಿದೆ ರವೆನ ರೆಸ್ಟ್ ಮಾಡಿ. ಸೊ ಅದನ್ನು ಕೂಡ ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಆ್ಯಂಡ್ ಫ್ಲೇಮ್ ಮೀಡಿಯಮ್ ಇಟ್ಕೊಳ್ಳಿ, ಹೈ ಇಟ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ ಮೇಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆ್ಯಂಡ್ ಸಕ್ಕರೆ ಏನು ಹಾಕಿದ್ದೀವಿ ಅಲ್ವಾ, ಅದು ಈ ಥರ ಗಂಟುಗಳ ಥರ ನಿಮಗೆ ಕಾಣಿಸುತ್ತೆ. ಆದರೆ ಬಿಸಿ ಆಗ್ತಾ ಇದ್ದಂಗೆ ಅದೆಲ್ಲ ಪೂರ್ತಿಯಾಗಿ ಕರಗೋಗುತ್ತೆ. ಸೊ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಫ್ಲೇಮ್ ಹೆಂಗೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಸಕ್ಕರೆ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಈ ಥರ ಹೊಸ ಹೊಸ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ, ಸಕ್ಕರೆ ಇವಾಗ ಅರ್ಧ ಕರಗೋಗಿದೆ. ಸೊ ಒಂದು 15 ನಿಮಿಷ ಆದರೂ ತೊಗೊಳತ್ತೆ ಈ ಒಂದು ಶೀರಾ ಪ್ರಿಪೇರ್ ಮಾಡೋದಕ್ಕೆ. ಬಿಕಾಸ್ ಇದೊಂದು ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತಾ ಇದ್ದೀವಿ ಅಲ್ವಾ, ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾರ್ಮಲಿ ನೀರು ಹಾಕಿ ಶೀರಾ ಮಾಡ್ತೀವಿ ಅಲ್ವಾ, ಅದು ತುಂಬಾ ಬೇಗ ಆಗುತ್ತೆ. ಆದರೆ ಟೇಸ್ಟಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಇರುತ್ತೆ ಆ ಶೀರಾ ಮತ್ತು ಈ ಶೀರಾದಲ್ಲಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಪೂರ್ತಿ ಸಕ್ಕರೆ ಎಲ್ಲ ಕರಗೋಗಿದೆ, ನೀವು ನೋಡ್ತಾ ಇದ್ದೀರಲ್ವಾ. ಓಕೆ ಫ್ರೆಂಡ್ಸ್, ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೊಂಡು ನಾವು ಈ ಒಂದು ಮಾಖಂಡಿನ ಪ್ರಿಪೇರ್ ಮಾಡಬೇಕು. ಸೊ ನಿಮಗೆ ಗೊತ್ತಾಗುತ್ತೆ ಇದರಿಂದ ತುಪ್ಪ ಸ್ವಲ್ಪ
ರಿಲೀಸ್ ಆಗ್ತಾ ಇರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆವಾಗ ನಮ್ಮ ಶೀರಾ ರೆಡಿ ಆಗಿದೆ ಅಂತ ತಿಳ್ಕೊಬೇಕು. ಒಂದು 10ರಿಂದ 15 ನಿಮಿಷ ತಗೊಳುತ್ತೆ. ಓಕೆ, ಆ್ಯಂಡ್ ಜಾಸ್ತಿ ಕೂಡ ರೋಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಾಂತಂದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ. ಸೊ ಇದೇ ಥರ ನೀವು ಲೋ ಟು ಮೀಡಿಯಮ್ ಫ್ಲೇಮಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇವಾಗ ತುಂಬಾ ಎಲ್ಲನೂ ಕಲರ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಎಲ್ಲ ಉದುರವಾಗಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಪ್ಪ ಕೂಡ ರಿಲೀಸ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಈ ಒಂದು ಸ್ಟೇಜಲ್ಲಿ ನಾವೇನು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡ್ವಿ ಅದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದರೆ ನಮ್ಮ ರವೆ ಶೀರಾ ಅಥವಾ ಮಾಖಂಡಿ ಪ್ರಿಪೇರೇ ಆಗೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.